ತಮ್ಮ ಸ್ಫೂರ್ತಿದಾಯಕ ಉಪನ್ಯಾಸಗಳ ಮೂಲಕ, ಚಿಂತನಶೀಲ ಕೃತಿಗಳ ಮೂಲಕ ಜನಮಾನಸದಲ್ಲಿ ಹೆಸರಾಗಿರುವ ಹೋ.ವೆ. ಶೇಷಾದ್ರಿಯವರು ರಾಷ್ಟ್ರೋತ್ಥಾನಕ್ಕೆ ವೈಚಾರಿಕ ಸ್ಪಷ್ಟತೆಯನ್ನ ನೀಡಿದ ಮಹನೀಯರು. ನನಗೆ ಅವ್ರ ಬಗ್ಗೆ ಅನಿಸಿದ್ದು ಅವರೊಬ್ಬ ಋಷಿ ಅಂತ. ಅವರು ಸದಾ ಒಂದು ಮಂದಹಾಸ, ಅತ್ಯಂತ ಸರಳ, ಮತ್ತು ಅವರು ಯಾವಾಗಲೂ ಒಂದು ಸಮಸ್ಯೆಯನ್ನು ಅವರು ನೋಡ್ತಾ ಇದ್ದ ಕ್ರಮವೇ ಬೇರೆ, ಅತ್ಯಂತ ಸಹಜವಾಗಿರ್ತಾ ಇದ್ರು. ಶೇಷಾದ್ರಿಗಳು ಉತ್ಥಾನಕ್ಕೆ ರೆಗ್ಯುಲರ್ ಲೇಖನ, ಉತ್ಥಾನ ಮಾಸಪತ್ರಿಕೆಗೆ ಪರಿಪ್ರಶ್ನ ಅಂತ ಒಂದು ಲೇಖನ ಬರೀತಾರೆ. ಅಂದರೆ ಒಂದು ಕಾಲಮ್ ಇತ್ತು, ಪ್ರಶ್ನೆಗಳಿಗೆ ಉತ್ತರ. ಆನಂತರ ಅದು ಪುಸ್ತಕ ರೂಪದಲ್ಲಿ ತಂದ್ವಿ ನಾವು. ಭಾಳ ವೈಚಾರಿಕ ಸಂಗತಿಗಳು, ಸಾಮಾಜಿಕ ಸಂಗತಿಗಳು, ದೈನಂದಿನ ಜೀವನಗಳ ಬಗ್ಗೆ. ಆಮೇಲೆ ಇನ್ನೊಂದು ಭಾಳ ದೊಡ್ಡ ಪುಸ್ತಕ ಬಂದಿರೋದು ಅದು ಭುಗಿಲು, ಎಮರ್ಜೆನ್ಸಿಯ ಹೋರಾಟದ ಸಂಗತಿ. ಶೇಷಾದ್ರಿಗಳು ಕೃತಿರೂಪ ಸಂಘ ದರ್ಶನ. ಈಗ ಸಂಘದ ವೈಚಾರಿಕತೆ ಇದೆ, ಆದರೆ ನಿಜವಾಗಿ ಅದನ್ನು ಕೃತಿರೂಪದಲ್ಲಿ ಸಂಘ ಹೇಗೆ ತೊಡಗಿತು, ಈ ಪಬ್ಲಿಕೇಶನ್ನು ನಾವು ಮಾಡಿದ್ದೇವೆ. ಭಾಳ ದೊಡ್ಡ ಇಡೀ ದೇಶದ. ಆಮೇಲೆ ವಿಷನ್ ಇನ್ ಆ್ಯಕ್ಷನ್ ಅಂತ ಅದು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್. ಚಿಂತನ ಗಂಗಾ, ಅದು ಬಂಚ್ ಆಫ್ ಥಾಟ್ಸ್. ಶೇಷಾದ್ರಿಗಳ ಬಗ್ಗೆ ನೋಡಿದಾಗ ನನಗೆ ಅವರ ಕಂಡು ಬಂದಿರೋದು ಹೇಗೆಂದರೆ, ಅವರು ಎಷ್ಟು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾರೆ ಅನ್ನುವಂಥದ್ದು. 2 ಉದಾಹರಣೆಗಳನ್ನು ನಾನು ಅದನ್ನು ಹೇಳ್ತೀನಿ. ಶೇಷಾದ್ರಿಗಳು ಇಲ್ಲೇ 5ನೇ ಮಹಡಿಯಲ್ಲಿ ಇದ್ದುಕೊಂಡು ಕೃತಿರೂಪ ಸಂಘ ದರ್ಶನವನ್ನು ಅವರು ಬರೆದರು, ಸಂಗ್ರಹ ಮಾಡಿದರು. ಬರೆದು ಅಂತ ಹೇಳಿದ್ರೆ ಸಂಗ್ರಹ ಅವರು ಮಾಡಿದರು. ಕೆಲವರು ತಿಂಗಳ ಕಾಲ ಇಲ್ಲಿ ಅವರು ಇದ್ದರು. ಅವ್ರು ನಮಗೆ ಹೇಳ್ತಾ ಇದ್ರು, ನೋಡಿ ರಾಷ್ಟ್ರೋತ್ಥಾನಕ್ಕೆ ಸುಮಾರು ಜನ ಬರ್ತಾರೆ, ಎಲ್ಲ ವಯಸ್ಸಿನವರು ಬರ್ತಾರೆ, ಮೆಟ್ಟಲು ಹತ್ಕೊಂಡು ಮೇಲೆ ಬರ್ತಾರೆ. ಬರಬೇಕಾದ್ರೆ ಇನ್ನು ಸೈಡಿಗೆ ಏನಾದರೂ ಒಂದು ಕೈಯಲ್ಲಿ ಹಿಡಿದಕ್ಕೆ ಏನಾದ್ರು ಮಾಡಿ ಇಡಿಯಪ್ಪ ಅಂತ ಹೇಳ್ತಾ ಇದ್ರು. ಅಂದರೆ ಸಾಮಾನ್ಯರ ಸಮಸ್ಯೆಗಳ ಅರ್ಥ ಮಾಡ್ಕೊಳ್ಳೋ ರೀತಿ ಇದ್ದಾಗ ನಾವು ಒಂಥರದಲ್ಲಿ ಜೋಡಿಸಿದ್ವಿ. ಇವತ್ತು ನಾವು ಅದನ್ನು ನೋಡ್ಬೋದು. ಇನ್ನೊಂದನ್ನು ಅವ್ರು ಗಮನಿಸ್ತಾ ಇದ್ರು. ಅವರು 5ನೇ ಮಹಡಿಯಲ್ಲಿ ಇದ್ರೂ ಸಹಿತಾಗ ಇಲ್ಲಿರೋ ಕೆಲಸಗಾರರ ಬಗ್ಗೆ ಸ್ವಲ್ಪ ಅವರು ಗಮನಿಸ್ತಾನೆ ಇದ್ರು. ಅವರು ನಮ್ಮನ್ನು ಕರೆದು ಹೇಳಿದ್ರು, ದಿನೇಶ್ ಹೆಗ್ಡೆ ಅವರ ನನ್ನ ಕರೆದ ಹೇಳಿದರು, ನೋಡಿ ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ, ವಿಶೇಷ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಹೆಚ್ಚು ಜನ ಅವಾಗ ಕೆಲಸ ಮಾಡ್ತಾ ಇದ್ದಂಥವ್ರು. ಬೆಳಗ್ಗೆ ಬೇಗ ಕೆಲಸಕ್ಕೆ ಬರ್ತಾರೆ. ಅವರು ದೂರದಿಂದ ಬರ್ತಾರೆ. ಅವರು ಬೆಳಗ್ಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅವ್ರು ಹಿಂದಿನ ದಿನವೇ ರಾತ್ರಿನೇ ಬೆಳಗ್ಗೆ ಏನು ಬೇಕೋ ಅಡಿಗೆ, ಅಂದರೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ಇದೆಲ್ಲ ಹಿಂದಿನ ದಿನ ರಾತ್ರಿಯೇ ಮಾಡಿ ಅದನ್ನು ಮಾಡಿದ್ರೆ ಬೆಳಗ್ಗೆ ಬುತ್ತಿ ಕಟ್ಟಿಕೊಂಡು ಇಲ್ಲಿ ಬರಬೇಕು. ಅವರು ಈ ಬೆಳಗ್ಗೆ ಮಾಡೋ ಸಮಯ ಅವ್ರಿಗೆ ಇರಲ್ಲ. ನೀವು ನಿಮ್ಮ ರಾಷ್ಟ್ರೋತ್ಥಾನ ಕೆಲಸ ಮಾಡ್ತಾರೆ, ಅವರು ಸ್ವಲ್ಪ ಬಿಸಿ ಬಿಸಿಯಾದ ಊಟ ಕೊಡಿ ಅವರಿಗೆ, ರಾಷ್ಟ್ರೋತ್ಥಾನಕ್ಕೆ ಒಳ್ಳೆಯದು, ಅವರಿಗೂ ಒಳ್ಳೆಯದಾಗತ್ತೆ, ಅವರು ಒಳ್ಳೆ ಸಂತೋಷದ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳಿದರು. ಅದರ ಪರಿಣಾಮವಾಗಿಯೇ ನಮ್ಮ ಈಗಿನ ಏನೋ ಅಲ್ಲಿಯ ಪಾಕಶಾಲೆ ಇದೆ, ಅದು ಪ್ರಾರಂಭ ಆಯಿತು. ಅವರಿಗೆ ಯುವಕರ ಜೊತೆಗೆ ಇರಬೇಕು, ಇವ್ರೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ABVP ಕಾರ್ಯಾಲಯ ಇಲ್ಲಿ ನಂಬರ್ 9 KK ಲೇನ್ ಗಲ್ಲಿಯಲ್ಲಿ ಮೆಜೆಸ್ಟಿಕ್ ಹತ್ರ ಕಾರ್ಯಾಲಯ ಇದ್ದಿತ್ತು. ಆ ಕಾರ್ಯಾಲಯದಲ್ಲಿ ನಾವು ಅನೇಕರಿದ್ವಿ. ನಾವು ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಶೇಷಾದ್ರಿಗಳು ಕೇಳೋರು, ಏನು ಅಡುಗೆ ಮಾಡ್ಕೊತೀರಾ? ನಾನು ಬರ್ತೀನಯ್ಯ ಅಂದರು ನಿಮ್ಮ ಊಟಕ್ಕೆ. ನಾನು ಹೇಳಿದೆ, ಶೇಷಾದ್ರಿಗಳೇ ನೀವು ಬೇಗ ಊಟ ಮಾಡ್ತೀರಾ, ನಮ್ದೆಲ್ಲ ಲೇಟು, ಯಾಕೆಂದ್ರೆ ಅಡುಗೆ ಆಗೋದೇ ಲೇಟು, ನಾವೆಲ್ಲ ಮುಗಿಸ್ಕೊಂಡು ಬರುವಾಗಲೇ 8 ಗಂಟೆ 9 ಗಂಟೆ ಆಗುತ್ತೆ, ಆಮೇಲೆ ಅಡುಗೆ ಶುರು ಆಗುತ್ತೆ. ಇಲ್ಲ ಬರ್ತೀನಿ ಅಂದರು. ಸೊ ಆ ಶೇಷಾದ್ರಿಗಳು ಬಂದರು ಅಂತ ನಾವು ಅವತ್ತು ಒಂದು ಪಾಯಸವನ್ನು ಮಾಡಿ, ಅಂದರೆ ಯಾರಿಗೂ ಏನು ಚೆನ್ನಾಗಿ ಅಡುಗೆ ಬರಲ್ಲ, ಆದರೆ ಅವ್ರು ನಮ್ಮ ಜೊತೆಗೆ ಬಂದು ಕೂತ್ಕೊಂಡು, ಅಷ್ಟು ಜನ ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ ಅಲ್ಲಿ, ಚಿಕ್ಕ ಜಾಗ, ಅದಕ್ಕೆ ನಾವು ಟೆರೆಸಲ್ಲಿ ಮೇಲೆ ಹೋದ್ವಿ. ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿ ರಾತ್ರಿ 12 ಗಂಟೆವರೆಗೂ ಹರಟೆ ಕೊಚ್ಚಿ, ಅಂದರೆ ಅಷ್ಟು ಹಿರಿಯರು, ಅಷ್ಟು ದೊಡ್ಡವರು, ಅಂಥ ಒಂದು ಮೇಧಾವಿ. ಆದರೆ ಯುವಕರ ಜೊತೆಗೆ ಸೇರಬೇಕು, ಅವ್ರ ಜೊತೆಗೆ ಇರಬೇಕು, ಅವರಿಗೆ ಸ್ಫೂರ್ತಿ ಕೊಡಬೇಕು ಅನ್ನೋದಿದೆಯಲ್ಲ, ಅದು ಮಾತ್ರ ಅದ್ಭುತವಾಗಿತ್ತು. ಅದೊಂದು ಅವಿಸ್ಮರಣೀಯ ಘಟನೆ ನನಗಂತೂ. ಸಾಹಿತ್ಯಕ್ಕೆ ಇವತ್ತೇನಾದರೂ ಐಡೆಂಟಿಟಿ ಇದ್ದರೆ, ಈ ಚಿಂತನೆಗೆ ಸ್ವರೂಪವನ್ನು ಕೊಟ್ಟಿದ್ದು ಅದು ಶೇಷಾದ್ರಿಗಳು.